ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ರಿಲೇಟೆಡ್ ಏನೇ ಲೇಟೆಸ್ಟ್ ಅಪ್ಡೇಟ್ಸ್ ಇದ್ದರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ. ಹಾಗೂ ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ, ಆವಾಗ ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಹಾಗೂ ನನ್ನ ಕಮೆಂಟ್ಸನ್ನು ಓದ್ತಾ ಇರ್ತೀನಿ. ತುಂಬ ಜನ ನಿಮ್ಮ ಇನ್ಫಾರ್ಮೇಷನಿಂದ ಹೆಲ್ಪ್ ಆಗಿದೆ ಅಂತ ತಿಳಿಸಿದ್ದೀರಾ, ಅವರಿಗೆ ಧನ್ಯವಾದಗಳು. ಹಾಗೂ ನನ್ನ ಲಾಸ್ಟ್ ವೀಡಿಯೋಸಲ್ಲಿ ನೀವೇನು ಕ್ವಶನ್ಸ್ ಕೇಳಿರ್ತೀರೋ ಅದನ್ನು ಕೂಡ ನನ್ನ ವೀಡಿಯೋಸ್ಗಳಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರ ಕ್ವಶನ್ಸ್ಗೂ ಒಂದೇ ಸಲ ಆನ್ಸರ್ ಮಾಡೋಕ್ಕಾಗಲ್ಲ. ಬಟ್ ನಾನು ಎಲ್ಲರ ಕ್ವಶನನ್ನು ನೋಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಜನರಿಗೆ ಆನ್ಸರ್ ಮಾಡ್ತಾ ಹೋಗಿದ್ದೀನಿ. ಹಲವಾರು ಜನ ನೀವು ನಮ್ಮ ಹೆಸರು ಮೆನ್ಷನ್ ಮಾಡಿ ನಮ್ಮ ಕ್ವರೀಸನ್ನು ಆನ್ಸರ್ ಮಾಡಿರೋದು ತುಂಬ ಥ್ಯಾಂಕ್ಸ್ ಅದಕ್ಕೆ ಅಂತ ತಿಳಿಸಿದ್ದೀರಾ. ನಿಮಗೂ ಧನ್ಯವಾದಗಳು. ಏನೇ ಡೌಟ್ಸ್ ಇದೆ, ಏನೇ ಕ್ವಶನ್ ಇದ್ದರೂ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ನಿಮ್ಮ ಹೆಸರು ಹೇಳ್ಬಿಟ್ಟು ವೀಡಿಯೋಸ್ಗಳಲ್ಲಿ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಿರುತ್ತೆ. ಬಟ್ ನನ್ನ ವೀಡಿಯೋಸನ್ನು ರೆಗ್ಯುಲರಾಗಿ ನೋಡ್ತಾ ಇರಿ, ಆವಾಗ ನಿಮಗೆ ನಿಮ್ಮ ಡೌಟ್ಸ್ ಎಲ್ಲದೂ ಕ್ಲಿಯರ್ ಆಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ತುಟ್ಟಿ ಭತ್ಯೆ ಬಿಟ್ಟು 6 ಅಲೌನ್ಸಸನ್ನು ರಿವೈಸ್ ಮಾಡಿದ್ದಾರೆ ಗೌರ್ಮೆಂಟ್ ಅಂತ. ಯಾವ್ದು ಏನು ರಿವೈಸ್ ಮಾಡಿದ್ದಾರೆ, ಯಾವುದು ಲಿಸ್ಟ್ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಒಟ್ಟು 6 ಅಲೌನ್ಸಸನ್ನು ರಿವೈಸ್ ಮಾಡಿದರು. ಅಂದರೆ ಆ ಅಲೌನ್ಸಸ್ ಅಂದರೆ ಭತ್ಯೆಗಳನ್ನು ರಿವೈಸ್ ಮಾಡಿದರು. ಅದರಲ್ಲಿ ಒಂದು ಚೈಲ್ಡ್ ಕೇರ್ ಅಲೌನ್ಸ್ ಏನಿತ್ತು, ಚೈಲ್ಡ್ ಎಜುಕೇಷನ್ ಅಲೌನ್ಸ್, ಅದ್ರ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಉಳಿದ 5 ಅಲೌನ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ರಿಸ್ಕ್ ಅಲೌನ್ಸ್. ಮತ್ತು ನಾನು ಇದನ್ನು ಹೇಳ್ದಂಗೆ ಇದನ್ನು ರಿಲೀಸ್ ಮಾಡಿರೋದು DOPT. ಅವರು ಇದನ್ನು ಕೊಟ್ಟಿರೋಂಥ ಆರ್ಡರನ್ನೇ ನಾನು ಏನು ಇಂಗ್ಲೀಷಲ್ಲಿದೆಯೋ ಅದನ್ನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಿದ್ದೀನಿ. ಇದು ಅವ್ರು ಕೊಟ್ಟಿರೋ ಆರ್ಡರ್ ಆಗಿರೋದ್ರಿಂದ ಅದು ಇಂಗ್ಲೀಷಲ್ಲಿದೆ ಕಂಪ್ಲೀಟಾಗಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ಡರು. ಇದನ್ನು ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ರಿಸ್ಕ್ ಅಲೌನ್ಸ್. ಅದರಲ್ಲಿ ಏನು ಹೇಳಿದೆ ಅಂದರೆ, ದ ಸೆಂಟರ್ ಹ್ಯಾಸ್ ಆಲ್ಸೋ ರಿವೈಸ್ಡ್ ದ ರಿಸ್ಕ್ ಅಲೌನ್ಸ್ ವಿಚ್ ಈಸ್ ಬೀಯಿಂಗ್ ಪ್ರೊವೈಡೆಡ್ ಟು ಎಂಪ್ಲಾಯೀಸ್ ಇನ್ವಾಲ್ವ್ಡ್ ಇನ್ ಹಜಾರ್ಡಸ್ ಡ್ಯೂಟೀಸ್ or whose work will have a deleterious effect on health will not be treated as a pay for any purpose. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ರಿಸ್ಕ್ ಅಲೌನ್ಸ್ ಇವರದ್ದು ಏನು, ನಾನು ಆಲ್ರೆಡಿ ಹೇಳ್ತಾ ಇದ್ದಂಗೆ ಕೆಲವರು ಹಜಾರ್ಡಸ್ ಡ್ಯೂಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್, ಅಥವಾ ಡಿಲಿಟೇರಿಯಸ್ ಎಫೆಕ್ಟ್ ಏನಾದರೂ ಕೆಮಿಕಲ್ ಫ್ಯಾಕ್ಟ್ರೀಸಲ್ಲಿ, ಗೌರ್ಮೆಂಟ್ ಕೆಮಿಕಲ್ ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡ್ತಿರೋರು ಅಂಥವ್ರಿಗೆ ನೀವು ಏನು ರಿಸ್ಕ್ ಅಲೌನ್ಸನ್ನು ಕೊಡ್ತಿದ್ರೋ ಅದನ್ನು ಜಾಸ್ತಿ ಮಾಡ್ತಿದ್ದಾರೆ. ಮತ್ತು ಅವ್ರ ಪೇಮೆಂಟ್ ಏನಿರುತ್ತೋ ಅದನ್ನು ಅವ್ರಿಗೆ ಇವಾಗ ಒಂದು ವೇಳೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಕೆಲಸ ಮಾಡ್ತಾ ಆ ಪೇಮೆಂಟ್ ಏನಿರುತ್ತೋ ಅವ್ರ ಸ್ಯಾಲ್ರಿನ ಅದನ್ನು ಮೈನಸ್ ಮಾಡಲ್ಲ, ಅವ್ರ ಫ್ಯಾಮಿಲಿಗೆ ತಲುಪಿಸ್ತಾರೆ. ಅಥವಾ ಇಂಜುರಿ ಆಗಿ ಅವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ 1 ಮಂತ್ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅವ್ರಿಗೆ ಆ ಸ್ಯಾಲ್ರಿನ ತಲುಪಿಸ್ತಾರೆ. ನೆಕ್ಸ್ಟು ನೈಟ್ ಡ್ಯೂಟಿ ಅಲವೆನ್ಸ್. ದ ಸೆಂಟರ್ ಹ್ಯಾಸ್ ಆಲ್ಸೋ ರಿವೈಸ್ಡ್ ದ ನೈಟ್ ಡ್ಯೂಟಿ ಅಲವೆನ್ಸ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಸೆಡ್ ಇನ್ ದ ನೋಟಿಸ್ ದ್ಯಾಟ್ ಇಟ್ ವಿಲ್ ಬಿ ಡಿಫೈನ್ಡ್ ಆ್ಯಸ್ ಡ್ಯೂಟಿ ಪರ್ಫಾರ್ಮ್ಡ್ ಬಿಟ್ವೀನ್ 10 o'clock 22 hours and 6 hours, ಅಂದರೆ 10 to 6 hours, and the ceiling of basic pay for the entitlement of NDA will be ₹43,600 per month. ಅಂದರೆ ಏನು ಹೇಳಿದ್ದಾರೆ ಅಂದರೆ, ನೈಟ್ ಡ್ಯೂಟಿ ಅಲೌನ್ಸು, ನೈಟ್ ಡ್ಯೂಟಿ ಯಾವಾಗಂದರೆ ಫಾರ್ ಎಕ್ಸಾಂಪಲ್ ಕೆಲವ್ರದ್ದು 8 o'clock ಶಿಫ್ಟ್ ಇರುತ್ತೆ, ಅಥವಾ 6 to 10 ಶಿಫ್ಟ್ ಇರುತ್ತೆ. ಆ ಥರದ್ದೆಲ್ಲ ಇದ್ದರೆ ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಯಾರು 10 o'clock 6 o'clock ರಾತ್ರಿ 10 ಬೆಳಗ್ಗೆ 6 ವರ್ಕ್ ಮಾಡ್ತಾರೋ ಅವರದನ್ನು ಮಾತ್ರ ನೈಟ್ ಡ್ಯೂಟಿಯಿಂದ ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವು ಎಷ್ಟೇ ನೈಟ್ ಡ್ಯೂಟಿ ಮಾಡಿದ್ರೂ ಎಕ್ಸ್ಟ್ರಾ ಅಲೌನ್ಸಸ್ ಏನಿದೆ ಅಪ್ ಟು 43,600, ಅಂದರೆ ನಿಮಗೆ ಏನು ಅಲೌನ್ಸಸ್ ಸಿಗುತ್ತಲ್ವ ಅದು ಅಪ್ ಟು 43,600, 43,600 ಅಷ್ಟೇ ಸಿಗುತ್ತೆ. ನೀವು ಎಷ್ಟು ಚೆನ್ನಾದರೂ ನೈಟ್ ಡ್ಯೂಟಿ ಮಾಡಿ ಆದರೆ ನಿಮಗೆ ಒಂದು ತಿಂಗಳಿಗೆ ಜಾಸ್ತಿ ಅಂದರೆ 43,600 ಸಿಗುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಓವರ್ ಟೈಮ್ ಅಲೌವೆನ್ಸ್. ಇನ್ ದ ನೋಟಿಫಿಕೇಷನ್
The center said it has revised the overtime allowance and said the ministry will prepare a list of those staff coming under the category of operational staff. ಅಂದರೆ ಏನು ಹೇಳಿದ್ದಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಕೆಲವ್ರ ಕೆಲಸನೇ ಇವಾಗ ಓವರ್ ಟೈಮ್ ಮಾಡೋದಿರ. ಫಾರ್ ಎಕ್ಸಾಂಪಲ್ ಆಪ್ರೇಷನಲ್ ಸ್ಟಾಫ್ ಅಂತ ಇರುತ್ತೆ. ಸೊ ಅವರು ಆಪ್ರೇಷನಲ್ ಸ್ಟಾಫ್ ಅವರು ಶಿಫ್ಟ್ ಥರ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಓವರ್ ಟೈಮ್ ಅಂತ ಬರೋದಿಲ್ಲ. ನೀವೆಷ್ಟೇ ಕೆಲಸ ಮಾಡ್ತಿದ್ರು ನಿಮಗೆ ಬೇಸಿಕ್ ಪೇ ಏನಿರುತ್ತೋ ಅದೇ ಸಿಗುತ್ತೆ. ಬಟ್ ಏನೋ ಸ್ಪೆಷಲ್ ಕೆಲಸ ನೀವು ಮಾಡೋರಾಗಿದ್ದರೆ, ಅದು ನಿಮ್ಮ ಟೈಮ್ ಬಿಟ್ಟು ನೀವು ಎಕ್ಸ್ಟ್ರಾ ಕೆಲಸ ಮಾಡ್ತೀರಾ ಅಂದರೆ ಅವ್ರಿಗೆ ಮಾತ್ರ ಓವರ್ ಟೈಮ್ ಅಲವೆನ್ಸ್ ಕೊಡ್ತೀವಿ ಅಂತ ರಿವೈಸ್ ಮಾಡಿ ಹೇಳಿದ್ದಾರೆ. Next one, special allowance for parliament assistants. The center in the notification said the rates of special allowance payable will now be enhanced for those who were engaged in parliament work during parliament session. The allowance has been enhanced by 50% from existing levels of 1,500 to rupees to 1,000 and 1,200 to 2,250 and 1,800. ಸೊ ನಿಮ್ಗೆ ಗೊತ್ತಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರಿಗಿರ್ತಾರೋ ಅವ್ರಿಗೆ ತುಂಬ ಜನಕ್ಕೆ ಪಾರ್ಲಿಮೆಂಟ್ ಸೆಷನ್ಸ್ ಆದಾಗ ಅವರಿಗೆ ಪಾರ್ಲಿಮೆಂಟ್ ವರ್ಕ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಪಾರ್ಲಿಮೆಂಟ್ ವರ್ಕನ್ನು ನೋಡ್ಕೊಳ್ಳೋದಾಗಿರಲಿ, ಅಸಿಸ್ಟ್ ಮಾಡೋದಾಗಿರಲಿ, ಸೆಟಪ್ ಮಾಡೋದಾಗಿರಲಿ, ಆರ್ಗನೈಸ್ ಮಾಡೋದಾಗಿರಲಿ, ಇದನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ಯಾರ್ಯಾರು ಮಾಡ್ತಾಯಿದ್ದೀರೋ ಅವರಂತೂ ಏನು ಅಲೌನ್ಸ್ ಇದೆ ಅದಕ್ಕೆ ಎಕ್ಸ್ಟ್ರಾ ಹಣ ಸಿಗುತ್ತೆ ಅವ್ರಿಗೆ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ನೋಡ್ಬೋದು, ಲೆಕ್ಚರರ್ಸ್ ಎಲ್ಲ ಇದಕ್ಕೆ ಹೋಗ್ತಾರಲ್ವ ವ್ಯಾಲ್ಯೂಷನಿಗೆ, ಅದೇ ಥರ ಕೆಲವು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪಾರ್ಲಿಮೆಂಟ್ ವರ್ಕಿಗೆ ಕಳಿಸ್ತಾರೆ. ಸೊ ಅವ್ರಿಗೆ 50% ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ಅಲೌನ್ಸಸ್ಸು. 1,200ಇಂದ 1,500, 1,200ಇಂದ 1,500ವರೆಗೆ ಸಿಗ್ತಿರೋದು ಇವಾಗ 1,800ಇಂದ 2,250 ರೂಪಾಯಿವರೆಗೂ ಸಿಗಲಿದೆ ಅವರಿಗೆ ಹೊಸ ರಿವೈಸ್ಡ್ ವರ್ಷನಲ್ಲಿ. Next is special allowance for child care for women with disabilities. In the notification, the center said it's been decided that women with disabilities will be paid at rupees 3,000 per month on special allowance for child care. The center further stated that the allowance will be paid from the birth of the child till he or she is 2 years old. So ನೀವು ನೋಡ್ತಿರ್ಬೋದು, ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ವ, ವುಮನ್ ಎಂಪ್ಲಾಯೀಸ್, ಅವ್ರಿಗೆ ಏನಾದರೂ ಡಿಸೆಬಿಲಿಟೀಸ್ ಇದ್ದರೆ, ಅಂದರೆ ಇವಾಗ ವಿಕಲಾಂಗರು ಅಥವಾ ವಿಶೇಷ ಚೇತನರು ಕೂಡ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ತಾರಲ್ವ, ಸೇರಿಕೊಂಡಿರ್ತಾರೆ, ಅವರಿಗೆ ಸ್ಪೆಷಲ್ ಕೋಟಾದಲ್ಲೇ ಕೆಲಸ ಸಿಕ್ಕಿರುತ್ತೆ. ಸೊ ಅಂಥವ್ರು ಯಾರಾದರೂ ಇದ್ದರೆ, ಅವ್ರಿಗೆ ಮಕ್ಕಳಾದರೆ ಅವ್ರಿಗೆ ಅದನ್ನು ನೋಡ್ಕೊಳ್ಳೋ ಕಷ್ಟ ಆಗಬಾರ್ದು ಅಂತ ಗೌರ್ಮೆಂಟಿಂದ ಪ್ರತಿ ತಿಂಗಳು 3,000 ರೂಪಾಯಿ ಸಿಗಲಿದೆ. ಎಷ್ಟು ವರ್ಷದವರೆಗೆ ಅಂದರೆ ಆ ಮಗು ಹುಟ್ಟಿ ಮಗುಗೆ 2 ವರ್ಷ ಆಗೋಲ್ಲವರೆಗೂ ಕೂಡ ಪ್ರತಿ ತಿಂಗಳು 3,000 ರೂಪಾಯಿ ಸಿಗಲಿದೆ. ಸೊ ಇದು ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಪ್ರತಿ ತಿಂಗಳು 3,000 ಅಂದರೆ ವರ್ಷಕ್ಕೊಂದು 36,000 ರೂಪಾಯಿ ಅನ್ನೋದೇನು ಸ್ಮಾಲ್ ಅಮೌಂಟ್ ಅಲ್ಲ, ತುಂಬಾ ಹೆಲ್ಪ್ ಆಗಲಿದೆ. ಈ ಎಲ್ಲ ಅಲೌನ್ಸಸಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಧನ್ಯವಾದಗಳು.